ಈಗಾಗಲೇ ಕಳೆದ 15 ದಿನದ ಒಂದು ಸಭೆನೂ ಕೂಡ ನಾನು ಮಾಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತ ನಮ್ಮ MLAಗಳು, ಬಿಜೆಪಿಯ MLCಗಳು, ನಾನು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಸಭೆ ಕರೆದು ಅಲ್ಲಿ ಉತ್ತರ ಕರ್ನಾಟಕದ ಯಾವ್ಯಾವ ಸಬ್ಜೆಕ್ಟ್, ನೀರಾವರಿ ಮತ್ತೆ PWD, ಅಗ್ರಿಕಲ್ಚರ್, RDPR ಈ ತರದ ಹಲವಾರು ಇಲಾಖೆಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಮಾತಾಡಿದ್ದೀನಿ. ನಮ್ಮೆಲ್ಲ ಶಾಸಕರು ತಯಾರಾಗಿ ಬಂದಿದ್ದಾರೆ. UKP ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅನ್ನೋ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸರ್ಕಾರ ಅಧಿವೇಶನ 10 ದಿನ ಕರಿತೀನಿ ಅಂತ ಹೇಳಿ ಈಗ 9 ದಿನಕ್ಕೆ ರದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ 2 ದಿನ ಗೌರ್ಮೆಂಟ್ ದಿವಂಗತರಾಗಿರುವ SM ಕೃಷ್ಣ ಅವ್ರದ್ದು ಕೂಡ ಅಲ್ಲಿ ಅವರ ಸಂತಾಪ ಕೂಡ ಆಯ್ತು. ಸೊ ನಾವು ಎಷ್ಟೇ ಬೇಡಿಕೆ ಇಟ್ಟರು ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವರೇನು ಅಧಿವೇಶನ ನಡೆಸಬೇಕು, ಫ್ರೂಟ್ಫುಲ್ ಆಗಿರ್ಬೇಕು ಅಧಿವೇಶನ. ಇಲ್ಲಿಂದ ಈ ಅಧಿವೇಶನದಿಂದ ಜನಗಳಿಗೆ ಸಹಾಯ ಆಗ್ಬೇಕು ಅನ್ನೋ ಒಂದು ಕಳಕಳಿ ಇಲ್ಲೇ ಇಲ್ಲ ಅವ್ರ ಹತ್ರ. ಬೇಗ ಅಧಿವೇಶನ ಮುಗಿಸಿ ಬೇಗ ಓಡೋಗ್ಬೇಕು ಅನ್ನೋ ಮೂಡಲ್ಲಿ ಸರ್ಕಾರ ಇದೆ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು CBI ತನಿಖೆಗಳು ನಡೀತಾ ಇದೆ. ಅದನ್ನು ಕೂಡ ಮೂಡ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿಕ್ಕಾಕೊಂಡಿದ್ದಾರೆ. ಈ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಇಡೀ ರೈತರು ಕಂಗಾಲಾಗಿದ್ದಾರೆ. ಹಿಂದೂಗಳ ಒಂದು ದೇವಸ್ಥಾನಗಳು ಕೂಡ ಕೈತಪ್ಪ ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ. ಮತ್ತೆ ಈ ಅಬ್ಕಾರಿ ಹಗರಣ 700 ಕೋಟಿ ಅದನ್ನು ಕೂಡ ಚರ್ಚೆಗೆ ಬರಬೇಕು. ಸೊ ಅವ್ರಿಗೆ ಪಲಾಯನ ಮಾಡಿ ಓಡೋಗೋದು ಒಂದು ಬಿಟ್ರೆ, ಕಳೆದ ಬಾರಿನೂ ಅಷ್ಟೇ 2 ದಿನ ಅಧಿವೇಶನ ಇಲ್ದಂಗೆ ಓಡೋಗ್ಬಿಟ್ಟು ಬೆಂಗಳೂರಲ್ಲಿ ನಡೆದಾಗ, ಈ ಬಾರಿನೂ ಅಷ್ಟೇ ಅವರು ಒಂದಲ್ಲ ವಿಚಾರಗಳನ್ನ ತರುವಂಥದ್ದು, ಅದರಲ್ಲೇ ಕಾಲ ವ್ಯರ್ಥನ ಮಾಡುವಂತ ಒಂದು ಕುತಂತ್ರವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಇದರ ವಕ್ಫ್ ಬೋರ್ಡ್ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದಿರಿ, ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿ ಮಾಡಿದಿರಿ. ಅವ್ರು ಉತ್ತರ ಕೊಡ್ಬೇಕಷ್ಟೇ. ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ಹೇಳೋರಿದ್ದೀರಿ. ಅದ್ರ ಜೊತೆಗೆ ವಿಜಯೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸಿಕ್ಕಾಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಅವರೇ. ಈಗಾಗಲೇ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಯಾರ್ಯಾರು ಕಾಂಗ್ರೆಸ್ ಅವರು ಸಿಕ್ಕಾಕೊಂಡಿದ್ದಾರೆ ಅಂತ ಬಂದಿದೆ. ಅದರಲ್ಲೇನು ವಿಜಯೇಂದ್ರ ಹೆಸರಿದೆಯಾ? ಏನೂ ಇಲ್ಲ. ಈಗಾಗಲೇ ಮಾಂಪಾಡಿ ಅವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ಅದೃಷ್ಟಿಯಿಂದ ಈ ತರ ಬೇಜವಾಬ್ದಾರಿಯಾಗಿ ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಏನಾದ್ರೂ ಒಂದು ತಕರಾರು ಮಾಡಬೇಕು, ಏನಾದ್ರೂ ಒಂದು ವಿಷಯ ತರಬೇಕು, ಅದನ್ನ ಡೈವರ್ಟ್ ಮಾಡಬೇಕು, ಇಡೀ ಸದನವನ್ನ ಡೈವರ್ಟ್ ಮಾಡುವಂತಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಬಗೆದಂತ ದ್ರೋಹ. ಇದರಿಂದ ಜನಸಾಮಾನ್ಯರ ಏನು ವಿಷಯಗಳಿದೆ ಅದು ಚರ್ಚೆಗೆ ಬರದಂಗೆ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅವ್ರದ್ದು ಇದೇ ತಂತ್ರದ ಮೇಲೆ ಬಂದಿದ್ದಾರೆ ಅವರು. ಯಾಕಂದ್ರೆ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಚರ್ಚೆ ಆದ್ರೆ ಅವ್ರ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ತದೆ. ಆ ಮಾನ ಮರ್ಯಾದೆ ಉಳಿಸ್ಕೊಬೇಕು ಅಂತ ಹೇಳಿ ಇಲ್ಲಿ ಕೋಟಿ ಕೋಟಿ ಖರ್ಚಾದ್ರೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಎಲ್ಲಿ ಮಾಡ್ತಾ ಇದ್ದೀರಿ ನಾವು ರಾಜಕಾರಣ? ನಾವೆಲ್ಲಿ ಮಾಡಿದಿರಿ ರಾಜಕಾರಣ? ಅವರು ಒಂದಲ್ಲ ಒಂದು ವಿಷಯಗಳನ್ನ ತಗೊಂಡ್ಬರ್ತಾರೆ. ಎಲ್ಲಾ ವಿಚಾರಗಳನ್ನ ಇವಾಗ ಅಧಿವೇಶನ ಸೋಮವಾರದಿಂದಾನೇ ಶುರು ಆಗ್ಬೇಕಾಯ್ತಲ್ಲ, ಎಲ್ಲಾಯ್ತು ಸೋಮವಾರದಿಂದಾನೇ? ಏನಾದ್ರೂ ಒಂದು ವಿಚಾರ ತಂದೇ ತರ್ತಾರೆ, ಡೈವರ್ಟ್ ಮಾಡುವಂಥದ್ದು ಮಾಡ್ಬೇಕು ಅಂತ ನಾ ಆಗ್ರಹ. ಎಲ್ಲಾನು ಕೂಡ ಉತ್ತರ ಕರ್ನಾಟಕದ ಕಬ್ಬು ಇರ್ಬೋದು, ಕೃಷ್ಣ ಇರ್ಬೋದು, ಎಲ್ಲ ಬೆಳೆ ಹಾನಿಯಾಗಿರುವಂತದ್ದು ಇರ್ಬೋದು, ಇವೆಲ್ಲದ್ರ ಬಗ್ಗೆನೂ ಚರ್ಚೆ ಆಗ್ಬೇಕು ಅನ್ನೋದೇ. ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕಳೆದ ಬಾರಿ ಚರ್ಚೆ ಆದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು. ಆ ಉತ್ತರದಲ್ಲಿ ಅವ್ರು ಏನೇನು ಮಾಡ್ತೀನಿ ಅಂತ ಕೊಟ್ಟಿದ್ರು, ಅದು ಯಾವ್ದು ಮಾಡಿಲ್ಲ. ಏನು ಮಾಡಿ ನಾನು ಒಂದೇ ನಿಮಿಷ ಅಪ್ಪ. ಅಲ್ಲಿ ಕಳೆದ ಬಾರಿ ಅಧಿವೇಶನದಲ್ಲಿ ಅವರು ಭರವಸೆ ಏನೇನ್ ಕೊಟ್ರು ಉತ್ತರ ಕರ್ನಾಟಕಕ್ಕೆ
ಯಾವ ಭರವಸೆನೂ ಈಡೇರಿಸಿಲ್ಲ, ಯಾವುದೇ ಹಣವನ್ನ ಬಿಡುಗಡೆ ಇಲ್ಲ. ಅದನ್ನೇ ಈಗ ಪ್ರಶ್ನೆ ಮಾಡ್ತೀವಿ ನಾವು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.